ನಾವು ಈಗ ಎಲ್ಲ ಸ್ಟಾಫು ಅಫಿಷಿಯಲ್ಸ್ ಮೀಟಿಂಗ್ ಕರೆದು ಎಲ್ಲ ಸರ್ವೀಸಸ್ಸು ಮೊದಲು ಸಾರಥಿ ಸರ್ವೀಸಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಆನ್ಲೈನ್ ಇದೆ. ಈಗ ಅದೇ ರೀತಿ ವಾಹನ್ ಸರ್ವೀಸಸ್ಸು ಟೋಟಲ್ ಆನ್ಲೈನ್ ಅಪ್ಲಿಕೇಶನ್ಸ್ ಆಗೋ ಥರ ವ್ಯವಸ್ಥೆ ಮಾಡಬೇಕಂತ ಡಿಸಿಷನ್ ತೊಗೊಂಡಿದ್ವಿ. ಅದ್ರೊಳಗೆ ಏನೇನು ಬರ್ತದೆ, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ಪು, ಚೇಂಜ್ ಆಫ್ ಅಡ್ರೆಸ್ಸು, ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ನು ಸರ್ಟಿಫಿಕೇಟು, ಐಪಾಥಿಕೇಷನ್ ಅಡಿಷನ್ನು, ಐಪಾಥಿಕೇಷನ್ ಕಂಟಿನ್ಯೂಷನು, ಐಪಾಥಿಕೇಷನ್ ಟರ್ಮಿನೇಷನು, ಇನ್ನು ಎಲ್ಲ ಸರ್ವೀಸಸ್ ಇವೆಲ್ಲ ಆನ್ಲೈನಲ್ಲೇ ಮಾಡ್ಕೋಬೋದು. ನೇರವಾಗಿ ಡೈರೆಕ್ಟ್ ಓನರ್ಸೇ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡು ಕೆಲಸ ಮಾಡ್ಕೋಬೋದು. ಹಂಗಾಗಿ ಯಾವುದೇ ಥರ ಮಿಡ್ಲ್ ಮ್ಯಾನ್ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಾವು ಆನ್ಲೈನ್ ನೋಡಿ ನಾವು ವೆರಿಫಿಕೇಷನ್ ಮಾಡಿ ಏನೇನು ಅವಶ್ಯಕತೆ ಇದ್ದರೆ ಮಾತ್ರ ಓನರ್ಸ್ನ ರಿವರ್ಟ್ ಅಪ್ಲಿಕೇಶನ್ ಹಾಕ್ತೀವಿ. ಅವ್ರಿಗೆ ಮೆಸೇಜ್ ಹೋಗ್ತದೆ ಓನರ್ಸ್ಗೆ, ಏನು ನ್ಯೂನತೆ ಇದೆ ಅಪ್ಲಿಕೇಶನಲ್ಲಿ ಅದು ಬಂದು ಸರಿ ಮಾಡೋಕ್ಕೋ ಆನ್ಲೈನಲ್ಲಿ ಸರಿ ಮಾಡ್ಬೋದು. ಇಲ್ಲಾಂದರೆ ಫಿಸಿಕಲಾಗಿ ಬಂದು ಅವ್ರು ಸಬ್ಮಿಟ್ ಮಾಡ್ಬೋದು. ಮಾಡಿಕೊಂಡ್ರೆ ವಿತಿನ್ ಪೀರಿಯಡಲ್ಲಿ ವೆರಿಫಿಕೇಷನ್ ಆಗಿ ಸಕಾಲ ಬೇಡಲ್ಲಿ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಕಾಂಪೌಂಡ್ ವಾಲ್ ಇಲ್ಲ ಅಂತೇಳಿ ಅದಕ್ಕೆ ಆಲ್ರೆಡಿ ನಾವು ಕಾಂಪೌಂಡ್ ವಾಲ್ಗೆ ಮತ್ತು ವೆಹಿಕಲ್ಸ್ ನಿಲ್ಲಿಸೋದಕ್ಕೆ ಎಲ್ಲ ವ್ಯವಸ್ಥೆಗೆ ಆಲ್ರೆಡಿ ಕಮಿಷನರ್ ಸಾಹೇಬ್ರಿಗೆ ಲೆಟರ್ ಬರೆದಿದ್ವಿ. ಅಪ್ರೂವಲ್ ತೊಗೊಂಡು ಅದು ಕಾಂಪೌಂಡ್ ವಾಲ್ ಕಟ್ಟಿಸಿ ಪಬ್ಲಿಕ್ ಮಾತ್ರ ಆಫೀಸಲ್ಲಿ ಬರೋ ಥರ ಬೇರೆ ಯಾರು ಆಫೀಸಲ್ಲಿ ಬರಬಾರ್ದು ಅಂತ ಹೇಳಿದ್ವಿ. ಆ ವೆಹಿಕಲ್ಸ್ ವೆಹಿಕಲ್ಸ್ ಡಿಸ್ಪೋಸಲು ಆಲ್ರೆಡಿ ಆಗಿದೆ, ಅದನ್ನು ಕ್ಲೀನ್ ಮಾಡಿ ಆಫೀಸ್ ಸ್ವಚ್ಛತೆ ಮಾಡಬೇಕಂತ ಹೇಳಿದರೆ ಮಾಡ್ತೀವಿ ಅಂತ ಹೇಳಿದ್ರು, ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಈಗ ಆನ್ಲೈನ್ ಅಪ್ಲಿಕೇಶನ್ಸ್ ಓನರ್ಸೇ ಮಾಡಿದ್ರೆ ಅವ್ರದ್ದು ಮಿಡ್ಲ್ ಮ್ಯಾನ್ ಕಾಂಟ್ಯಾಕ್ಟ್ ಮಾಡೋ ನೆಸೆಸಿಟಿನೇ ಬರೋಲ್ಲ. ಓನರ್ಸೇ ಆನ್ಲೈನ್ ಅಪ್ಲಿಕೇಶನ್ ಮಾಡಿಬಿಟ್ರೆ ಆನ್ಲೈನ್ ನಮ್ಮ ಸಿಸ್ಟಮಲ್ಲಿ ನೋಡಿ ನಾವು ಅಪ್ರೂವ್ ಮಾಡ್ತೀವಿ. ಈಗ ಆಲ್ರೆಡಿ ಸಾರಥಿ ಆಗಿದೆ, ಈ ಸೇಮ್ ಅದೇ ಥರ ವಾಹನ ಆಗ್ತದೆ. ಓನರ್ಸೇ ಡೈರೆಕ್ಟಾಗಿ ಓನರ್ಸೇ ಮಾಡಿಬಿಟ್ರೆ ಈ ಮಿಡ್ಲ್ ಮ್ಯಾನ್ ಕಾಂಟ್ಯಾಕ್ಟ್ ಮಾಡೋ ನೆಸೆಸಿಟಿನೇ ಬರೋಲ್ಲ. ಅದೇ ಡಾಕ್ಯುಮೆಂಟ್ಸು ಈಗ ಸದ್ಯಕ್ಕೆ ಅವರು ಇನ್ನೂ ಲಿಸ್ಟ್ ಸಾಹೇಬ್ ಕೊಟ್ಟಿಲ್ಲ. ಯಾಕಂದರೆ ಫೈಲ್ಸು ಲಕ್ಷಾಂತರ ಫೈಲ್ಸ್ ಇರ್ತದೆ. ಯಾವ ಫೈಲ್ಸು ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಇನ್ನೊಂದು ಕಡೆ ಫೈಲ್ಸ್ ಇರ್ಬೋದು. ಅವರು ಆನರಬಲ್ ಲೋಕಾಯುಕ್ತ ಆಫೀಸರ್ಸ್ ಏನಾದ್ರು ಲಿಸ್ಟ್ ಕೊಟ್ಟರೆ ಈ ಥರ ಇಂಥ ಫೈಲ್ಸ್ ಮಿಸ್ಸಿಂಗ್ ಆದರೆ ನಾವು ಕೇಸ್ ವರ್ಕರ್ಸ್ಗೆ ಮೆಮೊ ಕೊಟ್ಟು ಆ ಫೈಲ್ಸ್ ಹುಡುಕಿಸಿ ಕೊಡ್ತೀವಿ.